ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಹೋಗಿಯೇ ಬಿಟ್ರು ಅಂತ ಅಂತಿದ್ರು. ಹೇಗೋ ನಿಮ್ಮೆಲ್ಲರ ಆಶೀರ್ವಾದದಿಂದ ವಾಪಸ್ ನಿಮ್ಮ ಮುಂದೆ ಬಂದಿದ್ದೇನೆ. ಜನ ಕಾಯ್ತಿದ್ದಾರೆ, ಯಾವಾಗ ಚುನಾವಣೆ ಬರುತ್ತೋ ಅಂತ ಅಂದ್ರು. ನನಗೆ ವಿಶ್ವಾಸ ಇದೆ, 2.5 ವರ್ಷಗಳ ಬಳಿಕ ನಾನೇ ಅಧಿಕಾರಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ. ನನಗೆ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗದೇ ಹೋದ ಅಂತ ಅನ್ಕೊಂಡಿದ್ರು. ಮತ್ತೆ ಭಗವಂತನ ಆಶೀರ್ವಾದ ಗಟ್ಟಿಮುಟ್ಟಾಗಿ ಬಂದಿದ್ದೇನೆ, ಇದ್ದೀನಿ ನಿಮ್ಮ ಮುಂದೆ. ನನಗೆ ವಿಶ್ವಾಸ ಇದೆ, ಈ ಜನ, ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ, ದಿನಕ್ಕೆ ಕಾಯ್ತಾವ್ರೆ ಯಾವಾಗ ಬರುತ್ತೆ ಚುನಾವಣೆ ಅಂತ ಹೇಳಿ. ನನಗೆ ಆ ವಿಶ್ವಾಸ ಇದೆ. ಇನ್ನು ಕುಮಾರಸ್ವಾಮಿ ಈ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಈ ಡೈಲಾಗ್ ಎಷ್ಟು ಸಾರಿ ಹೇಳಾಗಿದೆ, ಆ ಡೈಲಾಗ್ ಕೇಳಿ ಕೇಳಿ ನಮಗೂ ಸಾಕಾಗಿದೆ. ಇವರ ನಾಯಕತ್ವದಲ್ಲಿ ಜೆಡಿಎಸ್ ಪಕ್ಷ 18 ಸ್ಥಾನಕ್ಕೆ ಇಳಿದಿದೆ. ಮುಂದಿನ ಬಾರಿ 8 ಅಥವಾ 9 ಸ್ಥಾನಗಳಿಗೆ ಕುಸಿಯಲಿದೆ. ಕೇವಲ ಹಿಟ್ ಅಂಡ್ ರನ್, ಬ್ಲಾಕ್ ಮೇಲ್ ಮಾಡುವುದಲ್ಲ, ಬಹಿರಂಗ ಚರ್ಚೆಗೆ ಬಂದು ದಾಖಲೆ ಸಮೇತ ಮಾತನಾಡಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾನೆ, ಕಮ್ ಲೆಟ್ ಅಸ್ ಫೇಸ್, ಪಬ್ಲಿಕ್ ಮುಂದೆ ಉತ್ತರ ಕೊಡ್ತೀವಿ ನಾವು. ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ, ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದುರ ಮಗ ಅಲ್ಲ. ಎಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕರೀತೀವಿ ಲೀಡರ್ಶಿಪ್ಪಲ್ಲಿ? 18 ಕರೀತು. ನೆಕ್ಸ್ಟ್ ಲೀಡರ್ಶಿಪ್ಪಲ್ಲಿ 8ಕ್ಕೂ 9ಕ್ಕೂ ಇಳಿದ್ದಾರೆ. ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ. ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಸಚಿವ ಕೃಷ್ಣ ಬೈರೇಗೌಡರು, 2.5 ವರ್ಷಗಳ ಬಳಿಕ ಪುನಾರಚನೆ ಆಗತ್ತೆ, ಈ ಬಗ್ಗೆ ಸರ್ಕಾರ ಬಂದಾಗಲೇ ನಿರ್ಧಾರ ಆಗಿತ್ತು. ಸಂಪುಟಕ್ಕೆ ಅರ್ಹತೆ ಇರೋರಿಗೆ ಅವಕಾಶ ಕೊಡಬೇಕು ಅಂತ ತೀರ್ಮಾನಿಸಲಾಗಿತ್ತು. ಆದ್ರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ. ಪುನರ್ರಚನೆಗೂ ನಾಯಕತ್ವ ಬದಲಾವಣೆಗೂ ಯಾವುದೇ ಸಂಬಂಧ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡೋದಕ್ಕೂ ಸಿದ್ಧನಿದ್ದೇನೆ. ಅರ್ಹತೆ ಮೀರಿ ಪಕ್ಷ ನನಗೆ 3 ಸಚಿವ ಸ್ಥಾನ ನೀಡಿದೆ, ಇದರಲ್ಲಿ ನಾನು ಸಂತೃಪ್ತನಾಗಿದ್ದೇನೆ ಅಂತ ಹೇಳಿದರು. ಪಕ್ಷದ ಚೌಕಟ್ಟಿನಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನಗಳನ್ನು ತಗೊಳ್ತಾರೆ. ಅದನ್ನು ನಾವು ಅನುಸರಿಸಿಕೊಂಡು ಕೊಟ್ಟಿರೋ ಜವಾಬ್ದಾರಿಯನ್ನು ಸರಿಯಾಗಿ ಕೆಲಸ ಮಾಡಿದರೆ ಅದರಿಂದ ಏನಾದರೂ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬದಲಾವಣೆ. ಸತೀಶ್ ಜಾರಕಿಹೊಳಿ ಪರ ನೀಡಿದಂತಹ ಹೇಳಿಕೆಗೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧನಿದ್ದೇನೆ. ನನ್ನ ಹೇಳಿಕೆಯಲ್ಲಿ ತಪ್ಪೇನಿಲ್ಲ. ನನ್ನ ಹೇಳಿಕೆಯನ್ನ ಬೇರೆ ಬೇರೆ ರೀತಿ ಬಿಂಬಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಹೇಳಿದ್ದೇನೆ. ಅಲ್ಲದೆ ನನಗೆ ಪಕ್ಷದಿಂದ ಯಾವುದೇ ನೋಟಿಸ್ ಬಂದಿಲ್ಲ. ಪಕ್ಷ ನೋಟಿಸ್ ಕೊಟ್ರೆ ನಾನು ಉತ್ತರ ನೀಡ್ತೇನೆ ಅಂತ ಹೇಳಿದ್ದಾರೆ. ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ ನಾನು ಹೇಳಿದೊಳಗೆ ಯಾವುದೇ ತಪ್ಪು, ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ಥರದ ಅಥವಾ ಸಾಮಾಜಿಕ ಬದ್ಧತೆ ಇರೋದು ಲೀಡರ್ ಬೇಕಾದ ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸದ್ಯಕ್ಕೆ ಇದರ ಚರ್ಚೆಯ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಆಗುವ ಆಸೆಯೂ ಇಲ್ಲ. ಮುಂದೆ ಚರ್ಚೆ ಆದಾಗ ನೋಡೋಣ ಅಂತ ಹೇಳಿದ್ದಾರೆ. ಇಲ್ಲ, ಅದು ನಿಮ್ಗೆ ಆಗಬೇಕು ಅನ್ನೋ ಆಸೆ ಇದ್ರಲ್ಲ? ಇಲ್ಲ ಯಾವುದು ಆಸೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆನೂ ಇಲ್ಲ. ಚರ್ಚೆ ಮುಂದೆ ನೋಡೋಣ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗುತ್ತೆ. ಇಲ್ಲ ಸಾರಿ, ಅದ್ರ ಬಗ್ಗೆ ನಾ ಏನೂ ಇಲ್ಲ. ಹೇಳ್ರಿ, ಬೆಂಗಳೂರಾಗೆ ಸಂಬಂಧಪಟ್ಟವ್ರು ಹೇಳ್ಬೇಕಂತ ನಾ ಏನಿಲ್ಲ. ಸತೀಶ್ ಜಾರಕಿಹೊಳಿ ಕುರಿತು ಯತೀಂದ್ರ ಹೇಳಿಕೆ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತಾಡಿರೋ ಸಚಿವ ಎಂಬಿ ಪಾಟೀಲ್ ಈಗಾಗಲೇ ಸಿಎಂ ಹಾಗೂ ಯತೀಂದ್ರ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿರೋ ಅರ್ಥನೇ ಬೇರೆ ಇದೆ, ಇದನ್ನು ದೊಡ್ಡದು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಯಾವ ಅರ್ಥದ ಹೇಳಿದ್ದಾರೆ, ಅವರೊಬ್ಬ ಹಿಂದುಳಿದ ನಾಯಕ, ಸಿದ್ದರಾಮಯ್ಯನವರ ಸಿದ್ಧಾಂತ ನಂಬಿಕೆಗಳ ಮೇಲೆ ವಿಶ್ವಾಸ ಇಟ್ಕೊಂಡವಂಥವನು ಅಂಥೇಳಿ ಯಾವ ರೀತಿ ನಾವು ಬಸವಣ್ಣನ ಮೇಲೆ ಇಟ್ಕೊಂಡಿರ್ತೀವಲ್ಲ ಆ ರೀತಿಯಿಂದ ಒಂದು ಇದರಿಂದ ಮಾತಾಡಿದ್ದಾರೆ. ಅನವಶ್ಯಕವಾಗಿ ದೊಡ್ಡ ನಾಗಿ ಸೃಷ್ಟಿ ಮಾಡಿದ್ದು.
ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ, ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಯಾರು ಏನು ಬೇಕಾದರೂ ಈ ದೇಶದಲ್ಲಿ ಆಗಬಹುದು. ಒಂದು ಹೆಸರನ್ನ ಹೇಳಿಕೊಂಡು ನಾನು ಮಾತನಾಡುವಂತಹ ಅವಶ್ಯಕತೆ ಇಲ್ಲ. ಈ ಸಂವಿಧಾನದಲ್ಲಿ ಯಾರು ಬೇಕಾದರೂ ಸಿಎಂ ಆಗೋ ಅವಕಾಶ ಇದೆ. ಅದನ್ನ ಅವರ ಪಕ್ಷ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಒಂದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರ ಏನೋ ಒಂದು ಸಮಿತಿ ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಈ ದೇಶದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ರಾಜಕೀಯವಾಗಿ. ಅದರಿಂದ ಒಂದು ಹೆಸರುಗಳನ್ನು ಹೇಳ್ಕೊಂಡು ನಾನು ಮಾತಾಡಬೇಕಂತ ಅವಶ್ಯಕತೆ ಇಲ್ಲ. ಈಗ ಯಾರು ಬೇಕಾದರೂ ಇವತ್ತು ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಏನಿದೆ ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು. ಅವ್ರು ಮಾಡ್ಕೋಬೇಕು, ಯಾರನ್ನು ಮಾಡಬೇಕು, ಯಾರನ್ನು ಬಿಡಬೇಕು, ಅವ್ರಿಗೆ ಸೇರ್ಕೊಂಡಿದ್ದು. ನನಗೇನದ ಕಟ್ಟಿ. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತಾಡಿರೋ ಅವರು, ನನ್ನ ತಾಯಿ ಬಗ್ಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ರು. ನನ್ನ ತಾಯಿ ಸೀತೆಯಷ್ಟೇ ಶ್ರೇಷ್ಠಳು. ಅವರ ಬಗ್ಗೆ ಪ್ರತಾಪ್ ಮಾತಾಡಿದ್ದಾರೆ. ಮುಳ್ಳು ಹಂದಿ ಫೀಚರ್ ನಿನ್ನದು. ನಿನ್ನ ಮಾತನ್ನ ನನ್ನ ತಾಯಿ ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸಲ್ಲ. ನೀನೇನು ತ್ರಿಪುರ ಸುಂದರನಾ? ನನ್ನ ತಾಯಿಗೆ ಕ್ಷಮೆ ಕೇಳು. ಒಂದು, ನನ್ನ ತಾಯಿಗೆ ಕೇಳೋಕ್ಕಾಗಲ್ಲ ಅಂದ್ರೆ ತಾಯಿ ಚಾಮುಂಡಿಗಾದ್ರೂ ಕ್ಷಮೆ ಕೇಳು ಅಂತ ಆಗ್ರಹಿಸಿದ್ದಾರೆ. ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀವಿ, ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು. ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ. ನನ್ನ ತಾಯಿ ಹೆಸರು ಮಂಜುಳಾ ಅಂತ. ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ 2023 ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನ ಕೊಟ್ಟಷ್ಟು ಶ್ರೇಷ್ಠ ತಾಯಿ. ಯಾದಗಿರಿಯ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿದೆ. ಕೊನೆ ಘಳಿಗೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಅರ್ಜಿ ತಿರಸ್ಕಾರ ಮಾಡಲಾಗಿದೆ. ಇಂದು ಮಧ್ಯಾಹ್ನ ಪಥಸಂಚಲನ ನಡೆಸಲು ನಿಶ್ಚಯ ಮಾಡಲಾಗಿತ್ತು. ಇದಕ್ಕಾಗಿ ಬ್ಯಾನರ್, ಬಟಿಂಗ್ಸ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಆದರೆ ಪಥಸಂಚಲನ ನಡೆಸಲು ಡಿಸಿ ಬಳಿ ಅನುಮತಿ ಪತ್ರವನ್ನು ಸಲ್ಲಿಸಲಾಗಿತ್ತು. ಆದರೆ ಇದನ್ನ ಡಿಸಿ ತಿರಸ್ಕಾರ ಮಾಡಿದ್ದಕ್ಕೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಥಸಂಚಲನಕ್ಕೆ ಅನುಮತಿ ಜಿಲ್ಲಾಧಿಕಾರಿಗಳ ಅನುಮತಿ ನಿರಾಕರಣೆಗಾಗಿ, ಅದು ಅನುಮತಿ ನಿರಾಕರಣೆ ಅಂದರೆ ಮಾಡಬಾರ್ದು ಅಂತಲ್ಲ, ನಾವು 3 ದಿನ ಮುಂಚೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು ನಾವು. ಆದರೆ ನಾವು ತಡಾಗಿ ಅರ್ಜಿ ಕೊಟ್ಟಿದ್ವಿ. ಕೇವಲ 2 ದಿನ ಅಂತರದಲ್ಲಿ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಇನ್ನೊಮ್ಮೆ ದಯವಿಟ್ಟು ಇನ್ನೊಮ್ಮೆ ಅರ್ಜಿ ಕೊಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಮತ್ತು 3 ದಿನ ನಂತರ ನಿಮ್ಗೆ ಮತ್ತೆ ಸಂಚಲನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸೋಮವಾರ ದಿವಸ ಹೋಗಿ ಅರ್ಜಿ ಕೊಡೋರಿದ್ದೀವಿ. ಆನಂತರ ನಾವು ಗುರುಮಿಟ್ಕಲ್ ನಗರದಲ್ಲಿ ಶಾಂತಿಯುತವಾದಂತಹ ಪಥಸಂಚಲನವನ್ನು ನಾವು ಮಾಡೋರಿದ್ದೀವಿ. ಕೋಲಾರದ ಮಾಲೂರಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ನಗರದಾದ್ಯಂತ ಕೇಸರಿ ಬ್ಯಾನರ್, ಬಂಟಿಂಗ್ಸ್ ಹಾಕಲಾಗಿದ್ದು ಪಥಸಂಚಲನಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಹೋಂಡಾ ಕ್ರೀಡಾಂಗಣದಿಂದ ಪಥಸಂಚಲನ ನಡೆಯಲಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಗಲಭೆಗಳ ಆಗದ ಹಾಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ದೊಣ್ಣೆ ರಹಿತ ಆರ್ಎಸ್ಎಸ್ ಪಥಸಂಚಲನಕ್ಕೆ ನಿಯಮ ರಚನೆಗೆ ಸರ್ಕಾರ ಚಿಂತನೆ ನಡೆಸಿರುವ ವಿಚಾರದ ಬಗ್ಗೆ ಮಾತನಾಡಿದ ಸಂಸದ ಬೊಮ್ಮಾಯಿ, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಲವು ಕಡೆ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ, ಎಲ್ಲಿಯೂ ಸಮಸ್ಯೆ ಆಗಿಲ್ಲ. ಸರ್ಕಾರ ಅನಗತ್ಯವಾಗಿ ಸಮಾಜದಲ್ಲಿ ಸಂಘದ ಬಗ್ಗೆ ತಪ್ಪು ಅಭಿಪ್ರಾಯವನ್ನ ಮೂಡಿಸಲು ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ, ಇದರಲ್ಲೂ ಭಾಗಿಯಾಗ್ತೇವೆ. ಪ್ರಶ್ನೆ ಉದ್ಭವಿಸಿದೆ. ಇದೊಂದು ಸ್ವತಂತ್ರ ದೇಶ, ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ, ವಾಕ್ ಸ್ವತಂತ್ರ ಕೊಟ್ಟಿದ್ದಾರೆ, ವ್ಯಕ್ತಿ ಸ್ವತಂತ್ರ ಕೊಟ್ಟಿದ್ದಾರೆ, ಸಾಮಾಜಿಕ ಧಾರ್ಮಿಕ ಸ್ವಾತಂತ್ರ್ಯವೂ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದೆ. ಇದು ಭಾಳ ದಿವಸ ಸ್ಕ್ರೂಟಿನಿ ಆಫ್ ದಿ ಕೋರ್ಟ್. ಇನ್ನು ಆರ್ಎಸ್ಎಸ್ ಅಂಕುಶದ ವಿಚಾರವಾಗಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿದೆ. ಈ ಸರ್ಕಾರ ಕಳೆದ ಕೆಲ ತಿಂಗಳಿನಿಂದ ಆರ್ಎಸ್ಎಸ್ ವಿಚಾರವನ್ನ ಹೇಳಿ ಡೈವರ್ಟ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಮಳೆಯಿಂದಾಗಿ ಅನೇಕ ಅನಾಹುತಗಳಾಗಿದೆ. ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಬೇಕಿದೆ. ಇದೆಲ್ಲ ಬಿಟ್ಟು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದರಿಂದ ಏನು ಉಪಯೋಗ ಅಂತ ಕಿಡಿಕಾರಿದ್ದಾರೆ. ಈ ಸರ್ಕಾರ ಕಳೆದ 8 ದಿನಗಳಿಂದ ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅನ್ನೆಸೆಸರಿಯಾಗಿ
ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ಇಡೀ ರಾಜ್ಯ ಕಂಗಾಲಾಗಿದೆ. ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು, ಅದನ್ನು ಸರಿಪಡಿಸ್ಕೊಳ್ಳಿ. RSS ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ? ನಿಮಗೆ ಏನಿದೆ ಈಗ ಚರ್ಚೆ ಮಾಡೋದು? ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿರೋ MLC ಶಶಿಲ್ ಜಿ ನಮೋಶಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು, ಎಲ್ಲ ಸಂಘಟನೆಗಳಿಗೂ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಸರ್ ಈ ಥರದ ವಿಷಯದಲ್ಲಿ ದಯವಿಟ್ಟು ರಾಜಕೀಯ ಬೇಡ. ರಾಜಕೀಯ ಬಿಟ್ಟು ಯಾವುದೇ ಸಂಘಟನೆಯವ್ರು ಕೇಳ್ತಾರ ಅದನ್ನು ಅವರು ಮಾಡಲಿ. ಅದರೊಳಗೆ ಯಾದಗಿರಲ್ಲಿ ಯಾರಿಗಿಲ್ಲ ತಿರಸ್ಕಾರ ಮಾಡಿದಾರೆ, ಗುರುಮಿಟ್ಕಲ್ದಲ್ಲಿನೂ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಇದು ಆಗಬಾರ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಧಿಕಾರಿಗಳಿಗೆ ಬಿಡ್ರಿ. ಅವ್ರು ಯಾವುದೇ ಸಂಘಟನೆ ಯಾವಾಗೇ ಮಾಡ್ಬೇಕಂತಾರ ಅವರಿಗೆ ನಾವು ಸ್ವಾಗತ ಮಾಡೋಣ. ಅದು ಯಾವುದೇ ಭೀಮಸೇನೆಯವ್ರು ಮಾಡ್ತಾರ, ಅವ್ರು ನಮಗೆ ಕರಿತಾರಂತಂದ್ರೆ ನಾವು ಹೋಗೋಣ. ಅದರೊಳಗೇನು ಯಾವುದೂ ವಿರೋಧ ಇಲ್ಲ. ಅವರು ಮಾಡಲಿ ಇವರು ಮಾಡಲಿ, ಅದರೊಳಗೆ ಡಿಫ್ರೆನ್ಸಸ್ ಬೇಡ. ಒಂದು ದಿವಸ ಅವ್ರಿಗೆ ಟೈಮ್ ಕೊಡ್ರಿ, ಇನ್ನೊಂದು ದಿವಸ ಇನ್ನೊಬ್ರಿಗೆ ಟೈಮ್ ಕೊಡ್ರಿ. ಯಾರು ಮಾಡ್ತಾರೆ ಮಾಡಲಿ, ಇದಕ್ಕೆ ಯಾವುದೂ ರಾಜಕೀಯ ಬೇಡ ಅಂತ. ಹಲಾಲ್ ಬ್ಯಾನ್ ಮಾಡುವಂತೆ ಅಮಿತ್ ಶಾಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಹಲಾಲ್ ಪ್ರಮಾಣ ಪತ್ರದಿಂದ ಸಂಗ್ರಹವಾಗುವಂತಹ ಹಣ ದುರ್ಬಳಕೆ ಆಗ್ತಾ ಇದೆ. ಇದು ದೇಶ ವಿರೋಧಿ ಮತ್ತು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟದ ಪ್ರಾಧಿಕಾರದ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಹೀಗಿದ್ದಾಗ ಕೆಲವು ಏಜೆನ್ಸಿಗಳು ಈ ಹಲಾಲ್ ಪ್ರಮಾಣ ಪತ್ರವನ್ನ ನೀಡುವಂತಹ ಅಗತ್ಯತೆ ಏನಿದೆ? ಹೀಗಾಗಿ ಹಲಾಲ್ ಪ್ರಮಾಣ ಪತ್ರ ನೀಡುವ ಏಜೆನ್ಸಿಗಳನ್ನ ನಿಷೇಧ ಮಾಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬಿಡದಿಯ ಬನ್ನಿಕುಪ್ಪೆ ಗ್ರಾಮದಲ್ಲಿ ಇವತ್ತು ದಾರುಲ್ ಖುರಾನ್ ಕ್ಯಾಂಪಸ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲಿದ್ದ ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ಗೆ ಮಾತಲ್ಲೇ ಚಾಟಿ ಬೀಸಿದ್ರು. ಭಾಷಣದ ವೇಳೆ ಅನ್ನಭಾಗ್ಯ ಕೊಟ್ಟವರು ಯಾರು, ಉಚಿತ ವಿದ್ಯುತ್ ಕೊಟ್ಟವರು ಯಾರು ಅಂತ ಸಿಎಂ ಕೇಳಿದ್ದಾರೆ. ಆಗ ಲೆಹರ್ ಸಿಂಗ್ ನಾವು ನೀಡಿದ್ವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ನೀವಲ್ಲಯ್ಯ, ಇದನ್ನೆಲ್ಲ ತಂದವರು ನಾವು, ನೀವು ಇದನ್ನೆಲ್ಲ ವಿರೋಧ ಮಾಡಿದ್ರಿ ಅಂತ ಟಾಂಗ್ ಕೊಟ್ಟರು. ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡವರು ಯಾರು? ನೀವೇ ತಂದಿದ್ದೀವಿ. ನಾವು ತಗೊಂಡಿದ್ದೆಲ್ಲ ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಆಗುತ್ತದೆ ಅಂತೇಳಿ ಭಾಷಣ ಮಾಡೋದು. ಈಗ ಕಾಫಿ ಹೊಟ್ಟೆ ಶುರು ಮಾಡೋದಿಲ್ಲ. ಬಿಹಾರ್ನಲ್ಲಿ 10,000 ಕೊಟ್ಟಿರೋರು ಯಾರು, ದಿವಾಳಿ ಆಗುತ್ತದೆ ಅಂತ ಹೇಳಿದವರು ಇದೇ. ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳವು ಪ್ರಕರಣ ಸಂಬಂಧ ಬಳ್ಳಾರಿಯಲ್ಲೂ ಕೇರಳ ಎಸ್ಐಟಿ ತಂಡ ತನಿಖೆಯನ್ನ ನಡೆಸ್ತಾ ಇದೆ. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವಂತಹ ರೊದಮ್ ಜ್ಯುವೆಲರಿ ಶಾಪ್ನಲ್ಲಿ ಎಸ್ಐಟಿ ತಂಡ ಶೋಧ ನಡೆಸಿದ್ದು ಈಗಾಗಲೇ 470 ಗ್ರಾಂ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ನಿನ್ನೆ ಬಳ್ಳಾರಿಯಲ್ಲಿ ಗೋವರ್ಧನ್ ಮನೆ, ಅಂಗಡಿ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಶಾಪ್ ಮಾಲೀಕ ಗೋವರ್ಧನ್ ವಿಚಾರಣೆಯನ್ನ ನಡೆಸಿದ್ರು. ಇನ್ನು ವಿಚಾರಣೆ ಬಳಿಕ ಮಾತನಾಡಿದ ಮಾಲೀಕ ಗೋವರ್ಧನ್, ಎಸ್ಐಟಿ ಕೇಳಿದಂತಹ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ದ್ವಾರಪಾಲಕರು ಇದಾರಲ್ಲ, ಅದರಲ್ಲಿ ಕೂಡ ಗೋಲ್ಡ್ ಪ್ಲೇಟಿಂಗ್ ಮಾಡಬೇಕು ಅಂತ ಅವರು ಉನ್ನಿಕೃಷ್ಣನವ್ರಿಗೆ ಹೇಳಿದ್ದಾರೆ. ಆ ಸಂಬಂಧಪಟ್ಟು ಅದರಲ್ಲಿ ಏನೋ ತೂಕ ಕಮ್ಮಿ ಆಗಿದೆ, ಅದರಲ್ಲಿ ಏನೋ ಡಿಫ್ರೆನ್ಸ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಅವರು ವಿಚಾರಣೆಗೆ ಅವರು ನನ್ನ ಕರೆದಿದ್ದರು ಟ್ರಿವೆಂಡ್ರಮ್ಗೆ. ಹೋದ ವಾರ ನಾನು ಟ್ರಿವೆಂಡ್ರಮ್ಗೆ ಹೋಗಿದ್ದೆ. ಟ್ರಿವೆಂಡ್ರಮ್ಗೆ ಹೋಗಿ ಎಸ್ಐಟಿಗೆ ಏನೇನು ಬೇಕೋ ದಾಖಲೆ ಪತ್ರಗಳೆಲ್ಲ ಫುಲ್ ಕೊಟ್ಟು ಬಂದಿದ್ದೀನಿ. ಅದೇ ಸಂಬಂಧವಾಗಿ ಬಳ್ಳಾರಿಗೆ ಕೂಡ ನಿನ್ನೆ ಬಂದಿದ್ದರು. ನಿನ್ನೆ ಬಂದು ನಮಗೆಲ್ಲ ವಿಚಾರಣೆ ಮಾಡಿ ದಾಖಲೆ ಪತ್ರಗಳು ಏನೇನು ಕೇಳಿದಕ್ಕೆಲ್ಲ ಕೊಟ್ಟು ಕಳಿಸಿದ್ದೀನಿ. ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಅವರು ಏನು ಹೇಳ್ತಾ ಇದ್ದಾರೆ, ಏನು ಮಾಹಿತಿ ಬಗ್ಗೆ ನಮಗೆ ತನಿಖೆಗೆ ಶಬರಿಮಲೆ ದೇವಸ್ಥಾನದ ಚಿನ್ನ ಕಳವು ಪ್ರಕರಣ ಸಂಬಂಧ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ನ ಬೆಂಗಳೂರು ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕೇರಳ ಎಸ್ಐಟಿ ಪೊಲೀಸರು ದಾಳಿಯನ್ನ ನಡೆಸಿದ್ದು 4 ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದೆ. ಇವತ್ತು ಕೂಡ ಬೆಂಗಳೂರಲ್ಲಿರೋ ಪೊಟ್ಟಿ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಪಟ್ಟಣತಿಟ್ಟಂನ ಮನೆಯಲ್ಲಿ 2 ಲಕ್ಷ ಕ್ಯಾಶ್ ಅನ್ನ ಸೀಸ್ ಮಾಡಿದ್ದಾರೆ.
ರಸ್ತೆ ಗುಂಡಿಗೆ ಟೆಕ್ಕಿ ಸಾವನ್ನಪ್ಪಿರೋ ಪ್ರಕರಣದ ಬಗ್ಗೆ ಎಕ್ಸಲ್ಲಿ ಪೋಸ್ಟ್ ಹಾಕಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ, ರಸ್ತೆ ಗುಂಡಿಗಳಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಇವತ್ತು ಬೆಳಗ್ಗೆ ಮಾದನಾಯಕನಹಳ್ಳಿಯ ಹುಸ್ಕೂರು ರಸ್ತೆಯಲ್ಲಿ ಯುವತಿಯೊಬ್ಬಳು ರಸ್ತೆ ಗುಂಡಿಗೆ ಸಾವನ್ನಪ್ಪಿದ್ದಾಳೆ. ನಿಮ್ಮ ಸರ್ಕಾರದ ನಿರ್ಲಕ್ಷ್ಯ, ಬೇಜವಾಬ್ದಾರಿತನಕ್ಕೆ ಇನ್ನೆಷ್ಟು ಮಂದಿ ಬಲಿಯಾಗಬೇಕು? ಸಿಟಿ ರೌಂಡ್ಸ್ ಹೆಸರಲ್ಲಿ ಟೀ ಶರ್ಟ್, ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಾಡ್ಬಿಟ್ರೆ ಸರಿ ಹೋಗುತ್ತಾ? ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ಅಂತ ಕಿಡಿಕಾರಿದ್ದಾರೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಮನೆ ಸಂಪೂರ್ಣ ನೆಲಸಮವಾಗಿರುವಂತಹ ಘಟನೆ ಬೆಂಗಳೂರಿನ ಕೆಆರ್ ಪುರಂನ ತ್ರಿವೇಣಿ ನಗರದಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದು, ಮನೆಯ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ನಡೆಸ್ತಾ ಇದೆ. ಇನ್ನು ಬ್ಲಾಸ್ಟ್ನ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದ್ದು, ಹಲವು ಮಂದಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಕೆಆರ್ ಪುರಂ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ ಕೆಆರ್ ಪುರಂ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಭೈರತಿ ಬಸವರಾಜ್ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪೊಲೀಸರ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶೋಭಾ ಕರಂದ್ಲಾಜೆ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಅಂದ್ರೆ ಇಷ್ಟೆಲ್ಲ ಹಾನಿಯಾಗೋಕೆ ಸಾಧ್ಯನಾ? ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಭೈರತಿ ಬಸವರಾಜ್ ಮತ್ತು ಜಂಟಿ ಪೊಲೀಸ್ ಆಯುಕ್ತರಾದ ರಮೇಶ್ ಬಾನುತ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಒಂದು ದೊಡ್ಡ ಮನೆ, ಇಷ್ಟು ಗಟ್ಟಿಮುಟ್ಟಾದ ಮನೆ ಇಷ್ಟೊಂದು ಕುಸಿದಿದೆ ಅಂತಂದ್ರೆ ಇದಕ್ಕೆ ಬಲವಾದ ಕಾರಣ ಇರಬೇಕು. ಮತ್ತೆ ಯಾವ ಎಕ್ಸ್ಪ್ಲೋಸಿವ್ ಆಗಿದೆ, ಅದು ಗ್ಯಾಸೇನಾ ಅಥವಾ ಬೇರೆ ಎಕ್ಸ್ಪ್ಲೋಸಿವ್, ಇದರ ಬಗ್ಗೆ ತನಿಖೆ ಆಗಬೇಕನ್ನುವಂಥ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಅಧಿಕಾರಿ ವರ್ಗದವರು ತಕ್ಷಣ ಫರೆನ್ಸಿಕ್ ರಿಪೋರ್ಟ್ಗೆ ಎಲ್ಲವನ್ನ ಕಲಿಸ್ಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೀನಿ. RCC ಅಂತ ಮನೆ ಇವತ್ತು ಬ್ಲಾಸ್ಟ್ ಆಗಿದೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಇಂದ ಆಗಿದೆಯೋ ಅಥವಾ ಎಕ್ಸ್ಪ್ಲೋಸಿವ್ಸ್ ಇಂದ ಆಗಿದೆಯೋ ಇದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸೊ ಅನೇಕ ಮನೆಗಳಿಗೆ ಇವತ್ತು ಗ್ಲಾಸ್ಗಳು ಒಡೆದೋಗಿದೆ, ಮತ್ತೆ ಬೇರೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇದೆಲ್ಲವನ್ನು ಕೂಡ ಸರ್ಕಾರ ಭರಿಸಬೇಕು. ಯಾರು ಮೃತರಿದ್ದಾರೆ ಅವರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆಯಾಗಿ ಏನು ಆ ಸತ್ಯತೆ ಹೊರಬರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಮಲಗಿದ್ದಾರೆ ಕಾಟ್ ಮೇಲೆ, ಅವ್ರ ಮೇಲೆ ಡೆಬ್ರಿಸ್ ಬಿದ್ದು ಅವ್ರದ್ದು ಡೆತ್ ಆಗಿದೆ. ಅದರಿಂದ ಅದು ಬ್ಲಾಸ್ಟ್ ಆದ ನಂತರ ಇಮಿಡಿಯೇಟ್ಲಿ ಅಕ್ಕಪಕ್ಕವರು ಇಮಿಡಿಯೇಟ್ಲಿ 112 ಕಾಲ್ ಮಾಡಿ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ತಿಳಿಸಿದಾಗ ನಮ್ಮ ಪೊಲೀಸ್ ಸ್ಟೇಷನಿಂದ ಇಲ್ಲಿ ಬಂದು ನೋಡಿದಾಗ ಆವಾಗ ಆಲ್ರೆಡಿ ಎಲ್ಲ ಬಿದ್ದೋಗಿತ್ತು. ಮತ್ತೆ ಒಬ್ಬರದ್ದು ಡೆತ್ ಆದ ನಂತರ ಅಜ್ಜಿ ಅವರಿದ್ದಾರೋ ಅಕ್ಕಯ್ಯಮ್ಮ, ಅವರು ಮಗ ಮತ್ತೆ ಮೊಮ್ಮಕ್ಕಳಿಬ್ಬರು, ಮತ್ತೆ ಹಿಂದೆ ಮನೆಯಲ್ಲಿ ಒಬ್ಬರು ಹೊರಗಡೆ ಬಂದು ಪಾತ್ರ ತೊಳಿತಾ ಇದ್ರು. ಅಮ್ಮಗೂ ಇಂಜುರಿ ಆಗಿದೆ. ಇವ್ರನ್ನ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಬುರುಡೆ ಷಡ್ಯಂತ್ರದ ವಿಚಾರಣೆಗಾಗಿ 4ವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಸೋಮವಾರ ಬೆಳಗ್ಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೂ ವಿಠಲ್ ಗೌಡಗೆ ನೋಟಿಸ್ ಕೊಟ್ಟು ಸೂಚಿಸಲಾಗಿದೆ. ಅಲ್ಲದೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸಲಾಗುತ್ತೆ ಅಂತಾನೂ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಎಚ್ಚರಿಕೆ ನೀಡಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲು ಬಸ್ ಭಸ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ಗೆ ಡಿಕ್ಕಿ ಹೊಡೆದಿದ್ದಂತಹ ಬೈಕ್ ಸವಾರನ ದೃಶ್ಯ ಲಭ್ಯವಾಗಿದೆ. ಅಪಘಾತಕ್ಕೂ ಮುನ್ನ ಪೆಟ್ರೋಲ್ ಬಂಕ್ಗೆ ಬಂದಂತಹ ಬೈಕ್ ಸವಾರ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಂತಹ ದೃಶ್ಯ ಸೆರೆಯಾಗಿದೆ. ಕುಡಿದು ತೂರಾಡ್ತಾ ಇದ್ದಂತಹ ಬೈಕ್ ಸವಾರ ಶಿವಶಂಕರ್ ಮಧ್ಯರಾತ್ರಿ 2:30 ಸುಮಾರಿಗೆ ಬಂಕ್ ಬಳಿ ಬಂದಿದ್ದ. ಆದರೆ ಸಿಬ್ಬಂದಿ ಇಲ್ಲದ ಕಾರಣಕ್ಕೆ ವಾಪಸ್ ಆಗಿದ್ದ. ಇದಾದ ಕೆಲ ಹೊತ್ತಲ್ಲೇ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿದೆ. ಕರ್ನೂಲ್ ಬಸ್ ದುರಂತದ ಬಳಿಕ ಖಾಸಗಿ ಬಸ್ಗಳಲ್ಲಿನ ಸೇಫ್ಟಿ ಕುರಿತು ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿತು. ಈ ವೇಳೆ ನ್ಯೂಸ್ 18 ಜೊತೆ ಮಾತಾಡಿರೋ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ, ನಮ್ಮ ರಾಜ್ಯದಲ್ಲಿ ಹಲವು ಬಸ್ಗಳಿಗೆ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಹಲವು ಖಾಸಗಿ ಬಸ್ಗಳು ಸುರಕ್ಷತಾ ಕ್ರಮ ಪಾಲಿಸುತ್ತಿಲ್ಲ. ಈ ಬಗ್ಗೆ ಆರ್ಟಿಒ ಇಲಾಖೆ ಗಮನ ಹರಿಸಬೇಕು. ಹೈಟೆಕ್ ಬಸ್ ಮಾಡೋ ನೆಪದಲ್ಲಿ ಅಗ್ನಿ ದುರಂತಗಳು ಹೆಚ್ಚಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕಾದ ಆರ್ಟಿಒನೇ ಸೈಲೆಂಟ್ ಆಗಿದೆ. ಬಸ್ ನೋಡದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಹೀಗಾಗಿ ಈ ಕುರಿತು ಮತ್ತೆ ದೂರು ಕೊಡ್ತೇವೆ ಅಂತ ಹೇಳಿದ್ದಾರೆ.
ಇದನ್ನ ನನ್ನ ನೇರ ಹೊರಣೆ, ಇದಕ್ಕೆ ನೇರ ಹೊಣೆ ಬಸ್ ಮಾಲೀಕರದಲ್ಲ, ಇದನ್ನ ನನ್ನ ನೇರ ಹೊರಣೆ IMV ಆಫೀಸರ್ಸ್ದು, RTO ಇಲಾಖೆದು, ರಾಜ್ಯದ್ದು RTO ಅದಕ್ಕೆ ಇದಾಗಿರ್ಬೋದು, ಸಾರಿಗೆ ಇಲಾಖೆ ಆಗಿರ್ಬೋದು, ಕೇಂದ್ರ ಸಾರಿಗೆ ಇಲಾಖೆಗಳಾಗಿರ್ಬೋದು, ಕಣ್ಣು ಮುಚ್ಚಿಕೊಂಡು ಇವತ್ತು ತಮಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಾನೂನುಗಳನ್ನು ರೂಪಿಸ್ತಾ ಇದೆ. ನಿಜವಾಗಲೂ ಅದು ಟೆಕ್ನಿಕಲಿ ಮತ್ತು ಪ್ರಾಕ್ಟಿಕಲಿ ಇದು ಇಂಪ್ಲಿಮೆಂಟೇಷನ್ ಸಾಧ್ಯವಿದೆಯಾ ಅನ್ನೋಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ಇವತ್ತು ಅಧಿಕಾರಿಗಳಲ್ಲಿ ಇಲ್ಲದೆ ಹೋಗ್ತಾ ಇದೆ. ಇದಕ್ಕೆ ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ. ಶಾಲೆಗೆ ಅಂತ ಹೇಳಿ ಹೋದ ಇಬ್ಬರು ಬಾಲಕಿಯರು ನಾಪತ್ತೆಯಾಗಿರೋ ಘಟನೆ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ನಡೆದಿದೆ. ಶರಣ್ಯ ಹಾಗೂ ದೇವಿ ನಾಪತ್ತೆಯಾದ ಬಾಲಕಿಯರಾಗಿದ್ದು ನರಸಾಪುರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು SSLC ಓದ್ತಾ ಇದ್ರು. ಆದರೆ ನಿನ್ನೆ ಶಾಲೆಗೆ ಅಂತ ಹೋದವರು ಸಂಜೆಯಾದರೂ ಮನೆಗೆ ವಾಪಸ್ ಆಗಿರಲಿಲ್ಲ. ಹೀಗಾಗಿ ಆತಂಕಗೊಂಡ ಪೋಷಕರು ಕೋಲಾರ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಬಾಲಕಿಯರ ಪತ್ತೆಗಾಗಿ 2 ವಿಶೇಷ ತಂಡಗಳನ್ನು ನೇಮಿಸಿ ಹುಡುಕಾಟವನ್ನು ನಡೆಸಲಾಗುತ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬ್ಬಂದಿಯ ಕಳ್ಳಾಟ ಬಟಾ ಬಯಲಾಗಿದೆ. KSISF ಸಿಬ್ಬಂದಿ ತಪಾಸಣೆ ವೇಳೆ ಜೈಲು ಸಿಬ್ಬಂದಿಯಾದಂತಹ ಅಮರ್ ಪ್ರಾಂಜೆ ಖಾಸಗಿ ಸ್ಥಳದಲ್ಲಿ 1 ಸ್ಮಾರ್ಟ್ಫೋನ್ ಮತ್ತು 1 ಬ್ಲಾಕ್ ಕವರ್ 2 ಇಯರ್ಫೋನ್ ಜೊತೆಗೆ ಸಿಕ್ಕಿಬಿದ್ದಿದ್ದಾರೆ. ಜೊತೆಗೆ ಅವರನ್ನ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಜೈಲಾಧಿಕಾರಿಗಳು ಒಪ್ಪಿಸಿದ್ದು ಪ್ರಕರಣ ದಾಖಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಿರೋದು ಮುಂದುವರೆದಿದೆ. ಸಜಾ ಕೈದಿಯೊಬ್ಬನ ಪತ್ನಿಗೆ ಜೈಲಿನೊಳಗೆ ಎಂಟ್ರಿ ಕೊಡಲಾಗಿದೆ. ಭೇಟಿ ವೇಳೆ ಸಜಾ ಬಂದಿ ಜೊತೆ ಫೋಟೋ ಕೂಡ ತೆಗೆದುಕೊಳ್ಳಲಾಗಿತ್ತು. ಮಾರಪ್ಪ ಎಂಬಾತನ ಕೊಲೆ ಪ್ರಕರಣದಲ್ಲಿ ರಫೀಕ್ ಮತ್ತು ಸಾದಿಕ್ ಅಹಮದ್ ಜೈಲು ಸೇರಿದ್ರು. ಇದೀಗ ಸಾದಿಕ್ ಅಹಮದ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗಿದ್ದು ಮತ್ತು ಕಟ್ಟೆಯೊಂದರ ಮೇಲೆ ಪತ್ನಿ ಜೊತೆ ಸಾದಿಕ್ ಕುಳಿತುಕೊಂಡಿರುವಂತಹ ಫೋಟೋಗಳು ವೈರಲ್ ಆಗಿದೆ. ಅಂತಾರಾಜ್ಯ ಚಡ್ಡಿ ಗ್ಯಾಂಗ್ ಕಳ್ಳರನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರು ನಗರದ ಪೊಲೀಸ್ ಲೇಔಟ್ ನಿವಾಸಿ ಚೈತ್ರ ಅನ್ನುವರ ಮನೆಯಲ್ಲಿ ಕಳ್ಳತನ ಮಾಡ್ತಾ ಇದ್ದ ಈ ಖತರ್ನಾಕ್ ಗ್ಯಾಂಗ್ನ 2 ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಬೀಗ ಮುರಿದು ಚಡ್ಡಿ ಗ್ಯಾಂಗ್ ಕಳ್ಳತನ ಮಾಡ್ತಿತ್ತು. ಸುಮಾರು 495 ಗ್ರಾಂ ಚಿನ್ನ, 1 ಕೆಜಿ 10 ಗ್ರಾಂ ಬೆಳ್ಳಿ, ಒಡವೆ, 75,000 ಹಣವನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ರು. ಸದ್ಯ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಆಧರಿಸಿ 2 ಕಳ್ಳರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 170 ಗ್ರಾಂ ಚಿನ್ನದ ಗಟ್ಟಿ, 50 ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಬಂಧಿತರಿಂದ 32 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ APMC ಕಚೇರಿ ಮುಂದೆ ರೈತರು ಈರುಳ್ಳಿ ಸುರಿದು ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲೆಯ ನವಲಗುಂದ ಸೇರಿ ಹಲವು ಕಡೆಯಿಂದ 100 ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿ ಕ್ವಿಂಟಾಲ್ ಈರುಳ್ಳಿಗೆ 5,000 ಬೆಂಬಲ ಬೆಲೆ ಕೊಡಬೇಕು, ಕೂಡಲೇ ಈರುಳ್ಳಿ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. 3ನೇ ತರಗತಿ ವಿದ್ಯಾರ್ಥಿ ಮೇಲೆ ಶಾಲಾ ಕಿಟಕಿ ಗ್ಲಾಸ್ ಬಿದ್ದು ಬಾಲಕನ ಎದೆ ಭಾಗಕ್ಕೆ ಗಾಯವಾಗಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ನ್ಯೂ ಲಿಟಲ್ ಫೆರೆನ್ಸ್ ಸ್ಕೂಲ್ನಲ್ಲಿ ನಡೆದಿದೆ. ಸದ್ಯ ವಾರ ಕಳೆದ್ರೂ ಕೂಡ ಈ ಘಟನೆ ನಡೆದು ಶಿಕ್ಷಕರಾಗ್ಲಿ ಅಥವಾ ಶಾಲಾ ಆಡಳಿತ ಮಂಡಳಿಯಾಗ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗೆ ಗಾಯವಾಗಿ ಆಸ್ಪತ್ರೆಗೆ ಸೇರಿದ್ರೂ ಕೂಡ ಶಾಲಾ ಆಡಳಿತ ಮಂಡಳಿ ಯೋಗಕ್ಷೇಮವನ್ನ ವಿಚಾರಿಸಿಲ್ಲ. ಈ ಘಟನೆ ನಡೆದು ವಾರವಾದ್ರೂ ಕೂಡ ಅದು ಕೇಸ್ ದಾಖಲಿಸಲು ಬಿಟ್ಟಿಲ್ಲ ಅಂತ ಪೋಷಕರು ಕಿಡಿಕಾರಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಡ್ರಮ್ಮರ್ ಶಿವಮಣಿ ಜೊತೆ ಸುತ್ತೂರು ಶ್ರೀಗಳು ಡ್ರಮ್ ಬಾರಿಸಿದ್ದಾರೆ. ರಾಜಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀ ಹಾಗೂ ಸುತ್ತೂರು ಶ್ರೀ ಭಾಗಿಯಾಗಿದ್ರು. ಈ ವೇಳೆ ಶಿವಮಣಿ ಜೊತೆ ಸೇರಿ ವೇದಿಕೆ ಮೇಲೆ ಡ್ರಮ್ ಬಾರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಬಾಲಿವುಡ್ನ ಹಿಟ್ ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ನಟಿಸಿದ್ದ ಹಿರಿಯ ನಟ ಸತೀಶ್ ಶಾ ಇವತ್ತು ನಿಧನರಾಗಿದ್ದಾರೆ. ಕಿಡ್ನಿ ವೈಫಲ್ಯದಿಂದಾಗಿ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದು ಸತೀಶ್ ಶಾ ನಿಧನಕ್ಕೆ ಬಾಲಿವುಡ್ನ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ. ಸತೀಶ್ ಶಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ ಚಿನ್ನ ಖರೀದಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ವೈಟ್ ಗೋಲ್ಡ್ ಮನಿ ರಾಜ್ಯದಲ್ಲಿ ಮತ್ತೆ 3 ಹೊಸ ಶಾಖೆಗಳನ್ನು ತೆರೆದಿದೆ. ಇಂದು ಬೆಂಗಳೂರಿನಲ್ಲಿ 2 ಶಾಖೆ ಮತ್ತು ಚಿತ್ರದುರ್ಗದಲ್ಲಿ 1 ಶಾಖೆಯನ್ನು ಆರಂಭಿಸಲಾಗಿದೆ. ಸದಾಶಿವನಗರದಲ್ಲಿರುವಂತಹ 1 ಶಾಖೆಯನ್ನ ವೈಟ್ ಗೋಲ್ಡ್ ಮನಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ CJ ಬಾಬು ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ನಮ್ಮ ವೈಟ್ ಗೋಲ್ಡ್ ಮನಿ ನಂಬಿಕೆ, ವಿಶ್ವಾಸಾರ್ಹಕ್ಕೆ ಹೆಸರುವಾಸಿಯಾಗಿದೆ. ರಾಜ್ಯದಲ್ಲಿ ನಾವು 100 ಶಾಖೆಯನ್ನ ತೆರೆಯಲು ಪ್ಲಾನ್ ಮಾಡಿದ್ದು ನಮ್ಮ ವಹಿವಾಟು ಸಂಪೂರ್ಣ ಬ್ಯಾಂಕ್ ಮೂಲಕ ನಡೆಯುತ್ತೆ. ಯಾರೇ ಚಿನ್ನವನ್ನ ಮಾರಬೇಕಾದ್ರೂ ವೈಟ್ ಗೋಲ್ಡ್ ಮನಿಗೆ ಬನ್ನಿ ಅಂತ ಹೇಳಿದ್ರು. ಇವತ್ತು ಕರ್ನಾಟಕದಲ್ಲಿ 3 ಶಾಖೆ ಓಪನ್ ಆಗ್ತಿದೆ. ಒಂದು ಚಿತ್ರದುರ್ಗದಲ್ಲಿ, ಒಂದು ಬನಾರ್ಘಟ್ಟ ರಸ್ತೆಯಲ್ಲಿ, ಇವತ್ತು ಸದಾಶಿವನಗರದಲ್ಲೂ ಬ್ರಾಂಚ್ ಬಂದಿದೆ. ಇದು 45ನೇ ಬ್ರಾಂಚು. ಸೌತ್ ಇಂಡಿಯಾದಲ್ಲಿ ಇದು 80ನೇ ಬ್ರಾಂಚ್ ಆಗಿದೆ. ಈಗಾಗಲೇ ಆಂಧ್ರಲ್ಲಿ 15 ಬ್ರಾಂಚ್ ಓಪನ್ ಮಾಡಿದ್ದೀರಿ. ಕೇರಳದಲ್ಲಿ 24 ಆಗಿದೆ. 29ನೇ ತಾರೀಕು 25ನೇ ಬ್ರಾಂಚು ಕೇರಳದಲ್ಲೂ ಓಪನ್ ಆಗುತ್ತೆ.
ಇದು ಒಂದು ಅತ್ಯುತ್ತಮ ವ್ಯವಸ್ಥೆ ಅಂತ ಹೇಳ್ತೀನಿ. ಚಿನ್ನ ಮಾರೋದಕ್ಕೆ ಬೆಸ್ಟು ಗೌರವ ಮತ್ತು ನಿಮ್ಮ ನಂಬಿಕೆಯ ಸಂಸ್ಥೆ ಅಂತ ಹೇಳ್ತೀನಿ. ಒಂದು ಸತಿ ಬನ್ನಿ, ನಿಮ್ಗೇನಾದರೂ ಚಿನ್ನ ಮಾರೋ ಅವಕಾಶ ನೆಸೆಸಿಟಿ ಬಂದಾಗ ದಯವಿಟ್ಟು ಬನ್ನಿ. ಒಂದು ಸತಿ ಚಿನ್ನ ಮಾರಬೇಕಾದ್ರೆ ಇಲ್ಲಿ ಬನ್ನಿ, ವೈಟ್ ಗೋಲ್ಡಿಗೆ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀನಿ. ಅದೇ ಥರ ನಾವು ಗಿರಿವಿ ಇಟ್ಟಿರುವ ಚಿನ್ನ, ಪ್ಲೆಡ್ಜ್ ಮಾಡಿರೋ ಚಿನ್ನ ಬಿಡಿಸಿ ನಿಮಗೆ ಡಿಫರೆನ್ಸ್ ಅಮೌಂಟು ನಿಮ್ಮ ಅಕೌಂಟಿಗೆ ನಾವು ಕ್ರೆಡಿಟ್ ಮಾಡ್ತೀರಿ. ನಾವು ಮಾಡೋ ಬಿಸ್ನೆಸ್ ಎಲ್ಲ ಬರೀ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಷ್ಟೇ. ನಿಮಗೇನು ದುಡ್ಡು ಬರಬೇಕೋ ಅದು 30 ನಿಮಿಷದಲ್ಲಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ.